ಇದೆಲ್ಲ ನಮ್ಮ ಮನೇಲಿ ನಮ್ಮ ಮನೇಲಿ ಪಾಟ್ಗಳಲ್ಲಿ ಬೆಳೆದಿರೋ ತರಕಾರಿ, ಚಿಕ್ಕ ಹುಡುಗ ಬೆಳೆಸಿರೋ ತರಕಾರಿ. ನೋಡೋಣ ಬನ್ನಿ ಏನೇನು ಬೆಳೆದಿದೆ, ಏನೇನು ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂತ ನೋಡಿ. ಫಸ್ಟ್ ಆಫ್ ಆಲ್ ಬದನೆಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾನೆ, ವೈಟ್ ಬದನೆಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓನ್ಲಿ 8th ಸ್ಟ್ಯಾಂಡರ್ಡ್ ಹುಡುಗ ಇಷ್ಟು ಎಲ್ಲ ವೆಜಿಟೇಬಲ್ಸ್ ಬೆಳೆಸ್ತಾ ಇದ್ದಾನೆ ನಮ್ಮ ಮನೆಯಲ್ಲಿ. ಯಾರೂ ಅಲ್ಲ ಹುಡುಗ, ನಮ್ಮ ಮಗನೇ. ಪ್ರಹ್ಲಾದ ಚಾನಲ್ ಹೆಸರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಹಾರ್ವೆಸ್ಟ್ ಮಾಡಿ ಎಷ್ಟಿದ್ದಾವೆ ಅಂತ ನೋಡಿ. ಲಾಸ್ಟ್ವರೆಗೂ ಏನೇನು ಇದ್ದಾವೆ, ಏನೇನು ಹಾರ್ವೆಸ್ಟ್ ಮಾಡಿದ್ದೀವಿ ಅಂತ ನೋಡಿ. ಎಷ್ಟು ಬಂದಿದೆ ನಮ್ಮ ತೋಟದಲ್ಲಿ ಟೊಮೊಟೊ, ಬದನೆಕಾಯಿ ಅಂತ ನೋಡಿ. ಏನು ಮಾಡ್ತಾಯಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಏನು ಔಷಧಿಗಳು ಹೊಡಿಯಲ್ದೇ ನೀಟಾಗಿ ಚೆನ್ನಾಗಿ ಬೆಳೆಸಿರೋದು. ಇದೆಲ್ಲ ಔಷಧಿಗಳೇನೋ ಅಷ್ಟೊಂದು ಯೂಸ್ ಮಾಡಿಲ್ಲ, ನಾರ್ಮಲಾಗಿ ಪಾಟ್ಗಳಲ್ಲಿ ಹಾಕಿದ್ರೇ ಬಂದಿರೋದು. ನೀವು ಮನೆ ಹತ್ರ ಪಾಟುಗಳಿದ್ರೆ ಮಾಡ್ಕೋಬೋದು, ಈಸಿಯಾಗಿ ಸುಲಭವಾಗಿ ಬೆಳೆಸ್ಕೊಂಡು ಮನೆಯಲ್ಲಿ ಫ್ರೆಶ್ ವೆಜಿಟೇಬಲ್ಸ್ನ ಊಟ ಮಾಡ್ಕೋಬೋದು, ಅಡುಗೆ ಮಾಡ್ಕೋಬೋದು. ನೋಡಿ ಹೇಗೆ ಕಟ್ ಮಾಡ್ತಾ ಇದ್ದಾನೆ ಅಂತ. ಫಾಸ್ಟಾಗಿ ಮಾಡಿಬಿಡು ಅಂತ ಹೇಳಿದ್ದೆ ನಾನೇ, ಯಾಕೆಂದರೆ ಟೈಮ್ ಆಯಿತು, ಟ್ಯೂಷನ್ಗೆ ಹೋಗೋಕ್ಕೆ ಟೈಮ್ ಆಯಿತು ಅವನಿಗೆ. ಅದಕ್ಕೆ ಬೇಗ ಮಾಡಿಬಿಟ್ಟವನು. ಇದು ಪರ್ಪಲ್ ಬದನೆಕಾಯಿ ನೋಡಿ, ಅದ್ರ ಕಲರು ನನಗೆ ಹೇಳೋಕ್ಕೆ ಬರಲ್ಲ, ಏನು ಅನ್ಕೊಬೇಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೂರು ಬಂದಿದೆ. ಇದು ಚೆಂಡು ಹೂವು. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಚೆಂಡು ಹೂವು, ಕಲರ್ ಆಗಿ. ಇಷ್ಟ ಆಗಿದೆ ನೋಡಿ. ಇವಾಗ ನೋಡಿ ಟೊಮೊಟೊ. ನೀವು ಯಾವಾಗಾದರೂ ಮನೆ ಹತ್ರ ಈ ಥರ ತರಕಾರಿನ ಬೆಳೆಸಿದ್ದೀರಾ? ನೋಡಿ ಟೊಮೊಟೊ ಎಷ್ಟು ಬಂದಿದೆ ಅಂತ. ಆ್ಯಕ್ಚುಲಿ ಮುಗಿಯೋಕ್ಕೆ ಬಂದುಬಿಟ್ಟಿದೆ ಇದೆಲ್ಲ. ಇವಾಗ ನೋಡಿ ತುಳಸಿ ಎಲೆ. ಇದು ಯಾಕೆ ಅಂತಂದರೆ ಟೀಯಲ್ಲಿ ಮಾಡ್ಕೊಂಡು ಕುಡಿಯೋಕ್ಕೆ. ಟೀಯಲ್ಲಿ ತುಳಸಿ ಎಲೆ ಹಾಕ್ಬಿಟ್ಟು ಟೀ ಮಾಡ್ಕೊಳ್ಳೋಕ್ಕೆ, ಇಲ್ಲಾಂದರೆ ಬಿಸಿನೀರಲ್ಲಿ ತುಳಸಿ ಎಲೆ ಹಾಕ್ಕೊಂಡು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ. ಈ ಪೂಜೆ ಮಾಡೋ ತುಳಸಿ ಬೇರೆ ಇದೆ, ಇದು ಬರೀ ನಮಗೆ ಅಡುಗೆಗಂತ ಯೂಸ್ ಮಾಡೋ ತುಳಸಿ. ಇದು ಪೂಜೆ ಮಾಡೋದು ಅದು ಸಪ್ರೇಟ್ ಆಗಿದೆ. ಜೋಡಿಸ್ತಾ ಇದ್ದಾನೆ, ನಾನು ವೀಡಿಯೋ ತೆಗಿತಾ ಇದ್ದೀನಿ ಅಂತ. ಈ ಕಡೆ ನೋಡಿ ಇದು ಮಾವಿನ ಎಲೆ. ಇದು ಯಾಕೆ ಅಂತೀರಾ ಮಾವಿನ ಎಲೆ? ನಮ್ಮ ಮನೆಯಲ್ಲಿ ರ್ಯಾಬಿಟ್ ಇದೆಯಲ್ಲ, ರ್ಯಾಬಿಟ್ಗೆ ಹಾಕೋಕ್ಕೆ. ಅವನಿಗೆ ಮಾವಿನ ಎಲೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಹೆಂಗೋ ನಾವು ವೆಜಿಟೇಬಲ್ಸ್ ತೊಗೊಂಡಿದ್ದೀವಲ್ವ ಅಂತ ರ್ಯಾಬಿಟ್ಗೂ ಎಲೆ ತೊಗೊಂಡಿದ್ದೀವಿ, ಮಾವಿನ ಎಲೆ. ಅವನಿಗೆ ತುಂಬ ಇಷ್ಟ ಇದೆಲ್ಲ. ಇನ್ನು ಇದೇನು ಅಂತಂದರೆ ಇದು ಆಲೂಗಡ್ಡೆ. ಬನ್ನಿ ಆಲೂಗಡ್ಡೆ ಹೇಗೆ ತೆಗಿಯೋದಂತ ನೋಡಿ. ಮುಗ್ದೋಗಿದೆ ಅದು, ಅದನ್ನು ತೆಗಿತಾ ಇದ್ದಾನೆ, ಹೇಳ್ಕೊಂಬರ್ತಾ ಇದ್ದಾನೆ. ಎಷ್ಟು ಬರುತ್ತೆ ಆಲೂಗಡ್ಡೆ ಅಂತ ನೋಡೋಣ ಬನ್ನಿ. ಫಸ್ಟ್ ಮೇಲ್ಗಡೆ ಗಿಡಗಳನ್ನ ಕಟ್ ಮಾಡ್ತಾ ಇದ್ದಾನೆ. ನಾನು ಅಂದೆ ಡೈರೆಕ್ಟಾಗಿ ಹಂಗೆ ಹಾಕ್ಬಿಡು ಅಂತ. ಇಲ್ಲ ಬಿಡು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದಾನೆ. ಅದನ್ನು ಕೆಳಕ್ಕೆ ಹಾಕ್ತವನೆ ಇವಾಗ. ಆಲ್ರೆಡಿ ಅವ್ರ ತಂಗಿ ಪ್ಲೇಟ್ ತಂದು ಕೊಟ್ಬಿಟ್ಟಿದ್ದಾಳೆ ಆಲೂಗಡ್ಡೆ ಹಾಕೋಕ್ಕೆ. ಎಷ್ಟು ಬರುತ್ತೆ ಅಂತ ಕುತೂಹಲ ಇದ್ದೇ ಇರುತ್ತೆ. ಬದನೆಕಾಯಿ ಟೊಮೊಟೊ ಅಂದರೆ ಮೇಲ್ಗಡೆ ಕಾಣಿಸುತ್ತೆ, ಆದರೆ ಆಲೂಗಡ್ಡೆ ಮೇಲ್ಗಡೆ ಕಾಣಿಸಲ್ಲ, ಮಣ್ಣಲ್ಲಿ ಇರುತ್ತಲ್ಲ. ಆಲ್ರೆಡಿ ಇಲ್ಲೇ ಕಾಂಪೋಸ್ಟ್ ಆಗಿಬಿಟ್ಟಿದೆ ಆಲೂಗಡ್ಡೆ. ನೋಡಿ ದೊಡ್ಡ ಆಲೂಗಡ್ಡೆ ಎರಡು ಇಲ್ಲಿ ವೈಟ್ ಕಾಣಿಸ್ತಾ ಇತ್ತಲ್ಲ, ಇಲ್ಲಿ ಹಾಳಾಗ್ಬಿಟ್ಟು ಕಾಂಪೋಸ್ಟಲ್ಲಿ ರೆಡಿ ಆಗಿಬಿಟ್ಟಿದೆ ಅಲ್ಲೇ. ಇದೆಲ್ಲ ಚಿಕ್ಕ ಆಲೂಗಡ್ಡೆ ತೆಗಿತಾ ಇದ್ದಾರೆ. ಫಸ್ಟ್ ಟೈಮ್ ಇಷ್ಟು ಆಲೂಗಡ್ಡೆ ಬಂದಿದ್ದು. ಫಸ್ಟೆಲ್ಲ ಹಾಕಿದ್ದೀವಿ ಆದರೆ ಇಷ್ಟೊಂದು ಬಂದಿರಲಿಲ್ಲ. ಒಂದು 4-5 ಆ ಥರ ತುಂಬ ಚಿಕ್ಕ ಸೈಜ್ ಎಲ್ಲ ಬಂದಿದ್ದವು. ಈ ಸರ್ತಿ ಜಾಸ್ತಿ ದಿನ ಬಿಟ್ಟಿರೋದಕ್ಕೆ ದೊಡ್ಡದು ಫಸ್ಟ್ ಆಗಿರೋದನ್ನ ಕೊಳ್ತೋಗಿದೆ. ಲಾಸ್ಟಲ್ಲಿ ಜಾಸ್ತಿ ಆಲೂಗಡ್ಡೆ ಬಂದಿದೆ ನೋಡಿ. ಒಂದು 2-3 ಕೊಳ್ತೋಗ್ಬಿಟ್ಟಿದೆ. ಇನ್ನೂ ಇದ್ದಾವೇನೋ ಅಡಿಯಲ್ಲಿ ಅಂತ ಆಸೆ, ಗೊತ್ತಿಲ್ಲ, ನೋಡ್ಬೇಕು ಎಷ್ಟಿದ್ದಾವೆ ಅಂತ. ತೆಗಿತಾ ಇದ್ದಾರೆ ಫುಲ್ಲು.
ನೋಡಿ ಎಲ್ಲ ಆಲೂಗಡ್ಡೆ ಮುಗ್ದೋಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಅಲ್ಲೇ ಹಾರ್ವೆಸ್ಟ್ ಮಾಡಿರೋ ಆಲೂಗಡ್ಡೆ ಇದೆಯಲ್ಲ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರಾ ಇಲ್ವಾ ಎಲ್ಲರೂ? ಆ ಆಲೂಗಡ್ಡೆನ ತೊಳೆದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೀಟಾಗಿ ತೊಳೆದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಫ್ರೆಶ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಬೆಳ್ಳಗೆ ಕಾಣಿಸ್ತಾ ಇದೆ. ಫ್ರೆಶ್ ಆಗಿದೆ. ಮಣ್ಣೆಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ನಿಮಗೆ ತೊಳೆದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀವಿ. ಇದನ್ನು ನಾವು ಅಡುಗೆ ಮಾಡ್ಕೊತೀವಿ, ಯಾರಿಗೂ ಕೊಡಲ್ಲ. ಆಲೂಗಡ್ಡೆ ಆಗಲಿ, ಬದನೆಕಾಯಿ ಆಗಲಿ, ಟೊಮೊಟೊ ಆಗಲಿ. ಅದೇನು ಒಂಥರ ನಾವು ಮಾಡಿ ನಾವು ತಿಂದರೆ ಖುಷಿ ಅಲ್ವಾ? ಜಾಸ್ತಿ ಯಾವಾಗಾದ್ರೂ ಬಂದರೆ ಒಂದು 2-3 kg ಬಂದಾಗ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಪಕ್ಕದ ಮನೆಯವ್ರಿಗೆ. ಅಸಿಸ್ಟೆಂಟ್ ಡೈರೆಕ್ಟರ್ ಯಾವಾಗಲೂ 1 kg ಒಳಗಡೆನೇ ಬರುತ್ತೆ. 1/2 kg ನಮಗಂತೂ 1 kg ಬೇಕು ಒನ್ ಟೈಮ್ಗೆ. ಗೊತ್ತಿಲ್ಲ, ಕೇಳಿ ಅದು ನೆನಪಿಲ್ಲ. ಸರಿ, ಚಾನಲ್ನ ಫಾಲೋ ಆಗಿ. 8th ಸ್ಟ್ಯಾಂಡರ್ಡ್ ಪ್ರಹ್ಲಾದ್ ಯೂಟ್ಯೂಬ್ ಚಾನಲ್, ತಪ್ಪಲ್ದೇನೆ ನೋಡಿ. ತೊಳಿತಾ ಇದ್ದಾನೆ ಕಷ್ಟಪಟ್ಟು. ಅವನೇ ನನ್ನ ಮಗ. ಈ ಕೈಯಲ್ಲಿ ಆಲೂಗಡ್ಡೆ ಇಟ್ಕೊಂಡಿದ್ನಲ್ಲ, ಇದೆ ನಾನು ಚೆಕ್ ಮಾಡಿ ಮತ್ತೆ ಅಲ್ಲೇ ಇಟ್ಟೆ. ಸ್ಟೋರ್ ಆಗಿಬಿಟ್ಟು ಬಂದಿಲ್ಲ ಅನ್ಕೋ, ಅದಕ್ಕೆ ಸ್ಪ್ರೆಡ್ ಆಗಿಲ್ಲ ಅನ್ಕೋ, ಅದಂಗೆ ಆಗುತ್ತೆ ಉಂಡೆ ಥರ. ಇದು ತೊಳೆಯೋದೇ ದೊಡ್ಡ ಕೆಲಸ. ಆಲೂಗಡ್ಡೆ ಬೆಳೆಸೋದ್ರಕ್ಕಿಂತ ತೊಳೆಯೋದೇ ಕಷ್ಟ. ತುಂಬ ಮಣ್ಣಿರುತ್ತಪ್ಪ ಆಲೂಗಡ್ಡೆಯಲ್ಲಿ. ನಿಮ್ಮ ಅಣ್ಣ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮುಗೀತು, ಆಲೂಗಡ್ಡೆ ಕ್ಲೀನಿಂಗ್ ಮುಗೀತು. ಅಡುಗೆ ಮಾಡೋಣ. ಲಾಸ್ಟ್ ಚಿಕ್ಕ ಆಲೂಗಡ್ಡೆ ಯಾರಿಗೆ ಬೇಕು ಹೇಳಿ? ನಿಮಗೆ ಅದು.